ನಮಸ್ಕಾರ ವೀಕ್ಷಕರೇ, ಐಪಿಎಲ್ 2024ರ 17ನೇ ಸೀಸನ್ ದಿನ ಕಳೆದಂತೆ ಹತ್ತಿರವಾಗುತ್ತಿದ್ದು, ಈ ಬಾರಿಯ ಐಪಿಎಲ್ ನ ಮೊದಲ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಆರ್ಸಿಬಿ ನಡುವೆ ಮಾರ್ಚ್ 22, 2024ರಂದು ಶುಕ್ರವಾರ ಎಂಎ ಚಿದಂಬರಂ ಕ್ರೀಡಾಂಗಣ ಚೆನ್ನೈನಲ್ಲಿ ನಡೆಯಲಿದೆ. ಈಗಾಗಲೇ ಎರಡೂ ತಂಡದ ಕೆಲ ಆಟಗಾರರು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು, ಡಿಪೆಂಡಿಂಗ್ ಚಾಂಪಿಯನ್ ಸಿಎಸ್ಕೆ ತಂಡ ಈಗಾಗಲೇ 5 ಬಾರಿ ಚಾಂಪಿಯನ್ ಆಗಿದ್ದರೆ, ಆರ್ಸಿಬಿ ತಂಡ ತನ್ನ ಮೊದಲ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದೆ. ಮತ್ತೆ ಕಳೆದ ಹಲವು ವರ್ಷಗಳಿಂದ ಡಿಪೆಂಡಿಂಗ್ ಚಾಂಪಿಯನ್ ಮತ್ತೆ ವಿನ್ನರ್ಸ್ ಅಪ್ ನಡುವೆ ಮೊದಲ ಪಂದ್ಯವನ್ನು ಆಯೋಜಿಸಲಾಗುತ್ತಿತ್ತು. ಆದರೆ ಇದರಲ್ಲಿ ಈ ಬಾರಿ ಬದಲಾವಣೆ ಮಾಡಲಾಗಿದ್ದು, ಈ ಬಾರಿಯ ಮೊದಲ ಪಂದ್ಯ ಡಿಪೆಂಡಿಂಗ್ ಚಾಂಪಿಯನ್ ಸಿಎಸ್ಕೆ ಮತ್ತೆ ಆರ್ಸಿಬಿ ನಡುವೆ ನಡೆಯಲಿದೆ. ಮತ್ತೆ ಈ ಉದ್ಘಾಟನಾ ಪಂದ್ಯ ಎಂಎ ಚಿದಂಬರಂ ಕ್ರೀಡಾಂಗಣ ಚೆನ್ನೈನಲ್ಲಿ ನಡೆಯಲಿದ್ದು, ಚೆನ್ನೈನಲ್ಲಿ ಆರ್ಸಿಬಿ ತಂಡದ ಪ್ರದರ್ಶನ ತುಂಬಾ ಕಳಪೆಯಾಗಿದೆ ಅಂತಾನೆ ಹೇಳಬಹುದಾಗಿದೆ. ಆರ್ಸಿಬಿ ತಂಡ ಈ ಕ್ರೀಡಾಂಗಣದಲ್ಲಿ ಒಟ್ಟು 8 ಪಂದ್ಯಗಳನ್ನು ಆಡಿದ್ದು, ಅದರಲ್ಲಿ 2008ನೇ ಸಾಲಿನಲ್ಲಿ ಕೇವಲ 1 ಪಂದ್ಯವನ್ನು ಬಿಟ್ಟರೆ ಉಳಿದ 7 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ. ಮತ್ತೆ ಸಿಎಸ್ಕೆ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಈ ಸೀಸನ್ ಕೊನೆಯ ಸೀಸನ್ ಆಗಿರುವುದರಿಂದ ಸಿಎಸ್ಕೆ ತಂಡವು ಕೂಡ ಈ ಬಾರಿ ಚಾಂಪಿಯನ್ ಆಗಲು ಶಕ್ತಿ ಮೀರಿ ಪ್ರಯತ್ನ ನಡೆಸಲಿದೆ. ಆದರೆ ಆರ್ಸಿಬಿ ತಂಡವು ಕೂಡ ಈ ಬಾರಿ ತಂಡದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದು, ಆನ್ ಪೇಪರ್ ನಲ್ಲಂತೂ ಸದ್ಯ ತುಂಬಾ ಬಲಿಷ್ಠವಾಗಿ ಕಂಡುಬರುತ್ತಿದೆ. ಮತ್ತೆ ಮೊದಲ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಕಡೆಗೆ ನೋಡುವುದಾದರೆ, ಈ ಬಾರಿ ಕೂಡ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಅವರ ಜೊತೆ ಫಾಫ್ ಡುಪ್ಲೆಸಿಸ್ ಅವರೇ ಕಣಕ್ಕಿಳಿಯಲಿದ್ದಾರೆ. ಆದರೆ ಒಂದು ವೇಳೆ ಡುಪ್ಲೆಸಿಸ್ ಅವರು ಔಟ್ ಆಫ್ ಫಾರ್ಮ್ ನಲ್ಲಿ ಕಂಡು ಬಂದರೆ ವೀಲ್ ಜಾಕ್ಸ್ ಅವರನ್ನು ಕಣಕ್ಕಿಳಿಸಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಂತರ 3ನೇ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 4ನೇ ಕ್ರಮಾಂಕದಲ್ಲಿ ಸದ್ಯ ಅದ್ಭುತ ಫಾರ್ಮ್ ನಲ್ಲಿರುವ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕಣಕ್ಕಿಳಿದರೆ, 5ನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಕ್ಯಾಮ್ರನ್ ಗ್ರೀನ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 6ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ಅವರು ಕಣಕ್ಕಿಳಿದರೆ, 7ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ಮನೋಜ್ ಭಂಡಾಗಿ ಅವರಿಗೆ ಈ ಬಾರಿ ಅವಕಾಶ ನೀಡುವ ಸಾಧ್ಯತೆಗಳಿವೆ. ನಂತರ 8ನೇ ಕ್ರಮಾಂಕದಲ್ಲಿ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿ ಮಯಾಂಕ್ ದಾಗರ್ ಅವರು ಕಣಕ್ಕಿಳಿದರೆ, 9ನೇ ಕ್ರಮಾಂಕದಲ್ಲಿ ಅಲ್ಜಾರಿ ಜೋಸೆಫ್ ಅಥವಾ ಲೋಕಿ ಫರ್ಗ್ಯೂಸನ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ನಂತರ 10ನೇ ಕ್ರಮಾಂಕದಲ್ಲಿ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಅಥವಾ ಯಶ್ ದಯಾಲ್ ಅವರನ್ನು ಆರ್ಸಿಬಿ ಈ ಬಾರಿ ಕಣಕ್ಕಿಳಿಸಬಹುದು. ನಂತರ 11ನೇ ಕ್ರಮಾಂಕದಲ್ಲಿ ವೇಗದ ಬೌಲರ್ ಆಗಿ ಘಾತಕ ವೇಗದ ಬೌಲರ್ ಆಗಿರುವ ಮೊಹಮ್ಮದ್ ಸಿರಾಜ್ ಅವರು ಕಣಕ್ಕಿಳಿಯಲಿದ್ದಾರೆ. ಮತ್ತೆ ಸಿಎಸ್ಕೆ ತಂಡದ ಪ್ಲೇಯಿಂಗ್ 11 ಕಡೆಗೆ ನೋಡುವುದಾದರೆ, ಆರಂಭಿಕರಾಗಿ ಋತುರಾಜ್ ಗಾಯಕ್ವಾಡ್ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಡೆವನ್ ಕೊನ್ವೆ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 3ನೇ ಕ್ರಮಾಂಕದಲ್ಲಿ ಅಜಿಂಕ್ಯ ರಹಾನೆ ಅವರು ಕಣಕ್ಕಿಳಿದರೆ, 4ನೇ ಕ್ರಮಾಂಕದಲ್ಲಿ ಡೆರೆಲ್ ಮಿಚೆಲ್ ಅಥವಾ ರಚಿನ್ ರವೀಂದ್ರ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 5ನೇ ಕ್ರಮಾಂಕದಲ್ಲಿ ಶಿವಮ್ ಡುಬೆ ಅವರು ಕಣಕ್ಕಿಳಿದರೆ, 6ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 7ನೇ ಕ್ರಮಾಂಕದಲ್ಲಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಕಣಕ್ಕಿಳಿದರೆ, 8ನೇ ಕ್ರಮಾಂಕದಲ್ಲಿ ದೀಪಕ್ ಚಹರ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 9ನೇ ಕ್ರಮಾಂಕದಲ್ಲಿ ಶಾರ್ದೂಲ್ ಠಾಕೂರ್ ಅವರು ಕಣಕ್ಕಿಳಿದರೆ, 10ನೇ ಕ್ರಮಾಂಕದಲ್ಲಿ ಮತೀಶಾ ಪತಿರಾಣ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ 11ನೇ ಕ್ರಮಾಂಕದಲ್ಲಿ ಸ್ಪಿನ್ನರ್ ಆಗಿ ಮಹೇಶ್ ಶಿಕ್ಷಣ ಅವರು ಕಣಕ್ಕಿಳಿಯುವ ಸಾಧ್ಯತೆಗಳಿವೆ. ವೀಕ್ಷಕರೇ, ಇದಾಗಿತ್ತು ಎರಡು ತಂಡದ ಬಲಿಷ್ಠ ಪ್ಲೇಯಿಂಗ್ 11. ಈ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.